ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಚ್ ಎಸ್ ಆರ್ ಲೇಔಟಲ್ಲಿರೋ ಒಂದು ಫೇಮಸ್ ಟೆಂಪಲ್ಗೆ ಬಂದಿದ್ದೀನಿ. ಇದೇ ನೋಡಿ ಶ್ರೀ ಬಸವೇಶ್ವರ ಗಾಯತ್ರಿ ದೇವಸ್ಥಾನ. ಈ ಟೆಂಪಲ್ 300 ವರ್ಷದ ಹಳೆ ಟೆಂಪಲ್. ಇಲ್ಲಿ ಮುಂಚೆ ಆಂಜನೇಯ ಸ್ವಾಮಿ ಮತ್ತೆ ಬಸವೇಶ್ವರ ಸ್ವಾಮಿ ವಿಗ್ರಹಗಳು ಚಿಕ್ಕ ದೇವಸ್ಥಾನ ಇತ್ತು. ಕೆಲವು ವರ್ಷಗಳ ಹಿಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗುತ್ತೆ. ಇಷ್ಟು ವಿಶೇಷವಾಗಿರೋ ಟೆಂಪಲ್ ನಮ್ಮ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇರೋದು ಖುಷಿ ವಿಷಯ. ನೋಡಿ ಎಷ್ಟು ಪೀಸ್ ಆಗಿದೆ, ವಿಶಾಲವಾಗಿದೆ ಈ ಜಾಗ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇಲ್ಲಿ ಮಧ್ಯದಲ್ಲಿ ಉಮಾಮಹೇಶ್ವರ ಸ್ವಾಮಿ ಇದ್ದಾರೆ, ರೈಟ್ಗೆ ಗಾಯತ್ರಿ ದೇವಿ ಇದ್ದಾರೆ, ಲೆಫ್ಟ್ ಸೈಡ್ಗೆ ಗಣಪತಿ ಇದ್ದಾರೆ. ನಮ್ಗೆ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಹೊರ್ಗಡೆ ನಂದಿ ವಿಗ್ರಹ ಇದೆ. ಈ ಪ್ಲೇಸ್ ಅಂದ್ರೆ ನನಗೆ ತುಂಬಾ ಇಷ್ಟ. ಇಲ್ಲಿ ಬಂದಾಗೆಲ್ಲ ಒಂದು 5 ಮಿನಿಟ್ಸ್ ಕುತ್ಕೊಂಡು ಹೋಗ್ತೀನಿ. ಇಲ್ಲಿ ಹೊರ್ಗಡೆ ಆಂಜನೇಯ ಸ್ವಾಮಿ ವಿಗ್ರಹ ಮತ್ತೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತೆ ಶ್ರೀ ಮಹಾನಾಗರಾಜ ಟೆಂಪಲ್ ಕೂಡ ಇದೆ. ಇಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನಾಗದೋಷ ಇರೋರಿಗೆ ಪ್ರತಿನಿತ್ಯ ಬೇರೆ ಬೇರೆ ಹೋಮಗಳು ಪೂಜೆಗಳು ನಡೆಯುತ್ತೆ. ಗಣಪತಿ ಹೋಮ ಆಗಿರ್ಬೋದು, ಮತ್ತೆ ನಾಗದೋಷ ಇರೋರು ಆಶ್ಲೇಷ ಬಲಿ ಪೂಜೆ ಮತ್ತೆ ಚಿಕ್ಕ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಎಲ್ಲ ಇಲ್ಲಿ ಮಾಡಿಸ್ತಾರೆ. ಎಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಆಗಿಲ್ಲ, ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ಆದಷ್ಟು ವಿಡಿಯೋ ಮಾಡಿದ್ದೀನಿ ನಿಮಗೆ ತೋರ್ಸೋಕೆ ಅಂತಾನೆ. ಮೆಜಾರಿಟಿ ಟೆಂಪಲ್ಸ್ ಅಲ್ಲಿ ಒಂದು ದೇವ್ರನ್ನ ನೋಡ್ಬೋದು. ಇಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ತುಂಬಾ ದೇವ್ರಗಳ ದರ್ಶನ ಒಂದೇ ಕಡೆ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಗಾಯತ್ರಿ ದೇವಿ, ಗಣಪತಿ ಮತ್ತೆ ಬಸವೇಶ್ವರ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ, ನಾಗದೇವತೆ ಮತ್ತೆ ಆಂಜನೇಯ ಸ್ವಾಮಿ ವಿಗ್ರಹ ಅಲ್ಲದೆ ಉದ್ಭವ ನಾಗರಕಟ್ಟೆ ಕೂಡ ಇದೆ. ಇಲ್ಲಿ ಗಾಡಿ ಪೂಜೆಗಳು ಕೂಡ ಮಾಡ್ಕೊಡ್ತಾರೆ. ಅಟ್ಲೀಸ್ಟ್ ನಿಯರ್ ಬೈ ಎಚ್ ಎಸ್ ಆರ್ ಲೇಔಟ್ ಕಡೆ ಯಾರಾದ್ರೂ ಇದ್ರೆ ಈ ಟೆಂಪಲ್ನ ಒಂದ್ಸತಿ ವಿಸಿಟ್ ಮಾಡಿ, ನಿಮ್ಗೆ ಪೀಸ್ ಅನ್ಸುತ್ತೆ. ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಯಾವುದೇ ತರ ಪ್ರಾಬ್ಲಮ್ ಆಗಲ್ಲ. ಆರಾಮ್ಸೆ ಕಾರ್ ಪಾರ್ಕಿಂಗ್ ಮಾಡ್ಬೋದು, ಈವನ್ 2 ವೀಲರ್ಸ್ ಕೂಡ ಪಾರ್ಕ್ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನಿಮ್ಮ ಪ್ರೀತಿಯ ಕಾವ್ಯ.